ವಾರದಲ್ಲಿ ಎಷ್ಟು ದಿನ ವರ್ಕೌಟ್ ಮಾಡ್ತೀರಾ? ಒನ್ಸ್ ಯು ಆರ್ ಇಂಟು ಪ್ರೆಪ್ ಸ್ಟೇಜ್ಗೆ ಹೋಗೋಕೆ ಮುಂಚೆ, ಅಂದರೆ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಪ್ರಿಪರೇಷನ್ ಟೈಮಲ್ಲಿ ವಾರದಲ್ಲಿ ಎಷ್ಟು ದಿನ ವರ್ಕೌಟ್ ಮಾಡ್ತೀರಾ? ಸೊ ನಾನು ವಾರಕ್ಕೆ 5 ದಿನ ವರ್ಕೌಟ್ ಮಾಡ್ತೀನಿ ಸರ್. 5 ದಿನ ವರ್ಕೌಟ್ ಮಾಡಿ 1 ದಿನ ಸಂಡೇ ರೆಸ್ಟ್ ತೊಗೊತೀನಿ. ಆ ರೆಸ್ಟಲ್ಲಿ ಮನೆ ಕೆಲಸ ಮಾಡಬೇಕಾಗುತ್ತೆ. ಸೊ ನಾನು ಏನಕ್ಕೆ ಈ ಬಾಡಿ ಬಿಲ್ಡಿಂಗ್ ಫೀಲ್ಡಲ್ಲಿ, ಸೊ ಫಸ್ಟ್ ಆಫ್ ಆಲ್ ನೀವು ಒಳ್ಳೆ ಬಾಡಿ ಮಾಡಬೇಕಂದ್ರೆ ನೀವು ಡಿಸಿಪ್ಲಿನ್ ಇರಬೇಕು, ಕನ್ಸಿಸ್ಟೆನ್ಸಿ ಇರಬೇಕು. ನೀವೆಲ್ಲೇ ಹೋದ್ರೂ ಡಯಟ್ ಕ್ಯಾರಿ ಮಾಡಬೇಕು. ಡಯಟ್ ಜಾಸ್ತಿ ಇಂಪಾರ್ಟೆಂಟ್ ಸರ್. ಸೊ ಸುಮಾರು ಜನ ಡಯಟೇ ಮಾಡಿದ್ರೆ ರಿಸಲ್ಟ್ ಬಂದಿರಾ ಅಂತಾರೆ. ಡಯಟ್ ಮಾಡಲೇಬೇಕು. ಸುಮಾರು ಜನ ನಾನು ಜಿಮ್ಮಲ್ಲಿ ನೋಡಿದ್ದೀನಿ, ಬರ್ತಾರೆ ಹೊಟ್ಟೆ ಕಲಿಸ್ಬೇಕಂದ್ಬಿಟ್ಟು 4 ಅವರ್ 5 ಅವರ್ ವರ್ಕೌಟ್ ಮಾಡ್ತಾರೆ. ಸೊ ಅವ್ರಿಗೆ ಗೊತ್ತೇ ಇಲ್ಲ ಸರ್. ನಾನು ವರ್ಕೌಟ್ ಮಾಡೋದು ಜಸ್ಟ್ 45 ನಿಮಿಷ ವರ್ಕೌಟ್ ಮಾಡ್ತೀನಿ ಸರ್, ಅಷ್ಟೇ. ಒಳ್ಳೆ ಬಾಡಿ ಮಾಡ್ಕೊತೀನಿ. 45 ನಿಮಿಷ ಮಾಡ್ಕೊಂಡು ವರ್ಕೌಟ್ ಮಾಡ್ಕೊಂಡು ಬಂದು ಪ್ರಾಪರಾಗಿ ಪೋಸ್ಟ್ ವರ್ಕೌಟ್ ನಾನು ಒಳ್ಳೆ ಫುಡ್ ತೊಗೊತೀನಿ. ಅದಾದಮೇಲೆ ನಂದು ಏನಾಯ್ತು ಅದು ಕಂಟಿನ್ಯೂಸ್ ಮಾಡ್ಕೊತೀನಿ. ಇಷ್ಟೇ ಸರ್. ಓಕೆ, ಕಾರ್ಡಿಯೋ ಎಷ್ಟು ನಿಮಿಷ? ಸರ್ ಕಾರ್ಡಿಯೋ ನಾನು ಆಲ್ಮೋಸ್ಟ್ ನಾನು ಡೈಲಿ 8 to 10K ಸ್ಟೆಪ್ಸ್ ಕಂಪಲ್ಸರಿ ಇದ್ದಿರುತ್ತೆ. ಕಾಂಪಿಟೇಷನ್ ಏನೋ ಬಂದರೆ ಸೊ ನನ್ನ ಕ್ಯಾಲರೀಸ್ ಜಾಸ್ತಿ ಆಗುತ್ತೆ. ನಾನು ಸ್ಟೆಪ್ಸ್ ಜಾಸ್ತಿ ಮಾಡಬೇಕು, ಕ್ಯಾಲರೀಸ್ ಲೋ ಇರುತ್ತೆ. ಸ್ಟೆಪ್ಸು ನನಗೆ ಅರೌಂಡ್ ಒಂದು 15-16 ಸಮ್ ಟೈಮ್ಸು 20K ಮಾಡಬೇಕಾಗುತ್ತೆ. ಸೊ ಆವಾಗ ನಾನು ಆಚೆ ಕಡೆ ಜಾಸ್ತಿ ಮಾಡ್ಕೊಳೋದು. ಸೊ ನೀವೆಲ್ಲನ ಮಾಡಿ ಸರ್, ಜಿಮ್ಮಲ್ಲೇ ಮಾಡ್ಬೇಕಂತೇನಿಲ್ಲ, ಕಾರ್ಡಿಯೋ ಮಾಡ್ಬೇಕಂತೇನಿಲ್ಲ, ನೀವು ಆಚೆ ಕಡೆ ಕೂಡ ಮಾಡ್ಕೊಬೋದು. ನಾನು ಆಚೆ ಕಡೆ ಏನಕ್ಕೆ ಮಾಡ್ಕೊತೀನಿ ಅಂದರೆ ಒಳ್ಳೆ ವಾತಾವರಣ ಇರುತ್ತೆ, ಆ ಗಾಳಿ ವಾತಾವರಣ ಚೆನ್ನಾಗಿರುತ್ತೆ, ನಾನು ಆಚೆ ಕಡೆ ಮಾಡ್ಕೊತೀನಿ.